ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವೀಡಿಯೋದಲ್ಲಿ ಟಾಪರ್ ಆನ್ಸರ್ ಶೀಟ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ವಿಡಿಯೋನ ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿ ನೋಡಿಬಿಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅಥವಾ ಮುಂದೆ ಬರುವಂಥ ವಿಡಿಯೋದಲ್ಲಿ ನಾನು 99 ಕೆಮಿಸ್ಟ್ರಿ ಸ್ಕೋರ್ ಮಾಡೋಕ್ಕೆ ಯಾವ ಥರ ಸ್ಟ್ರಾಟಜಿ ಯೂಸ್ ಮಾಡಿದೆ, ಏನು ಆ ಎಕ್ಸಾಮ್ ಗ್ಯಾಪಲ್ಲಿ ಓದಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವೇನಾದರೂ ಹೊಸಬ್ರಾಗಿದ್ದರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ರೂ ಔಟ್ ನಿಮ್ಮ ಎಕ್ಸಾಮ್ ಮುಗಿಯೋ ತನಕ, ನಿಮಗೆ ACT ಮುಗಿಯೋ ತನಕ ಫುಲ್ ಅಪ್ಡೇಟು, ಫುಲ್ ಇಂಪಾರ್ಟೆಂಟ್ ಟ್ರಿಕ್ಸ್ ಎಲ್ಲ ಕೊಡ್ತಾ ಹೋಗ್ತೀನಿ. ಸೊ ಇವತ್ತಿನ ವಿಡಿಯೋ ಡೈರೆಕ್ಟಾಗಿ ಬರೋದಾದರೆ, ಸೊ ನಾನು ಕೆಮಿಸ್ಟ್ರಿಯಲ್ಲಿ 4 ವಿಡಿಯೋ ಮಾಡ್ತಾನೆ. ಇವತ್ತಿನ ವಿಡಿಯೋ ಬಂದು MCQ. ನಾನು 99 ಸ್ಕೋರ್ ಮಾಡೋ ಕೆಮಿಸ್ಟ್ರಿ ಆ ಗ್ಯಾಪಲ್ಲಿ ಮೊದಲು ಏನು ಮಾಡಿದೆ ಅಂದರೆ MCQನ ಕವರ್ ಮಾಡಿಕೊಂಡೆ. MCQ ಹೆಂಗೆ ಅಂದರೆ, ನಮಗೂ ಕೂಡ 3 ಮಾಡೋದು ಕ್ವಶನ್ ಪೇಪರ್ ಬಿಟ್ಟಿದ್ದರು. ಆ 3 ಮಾಡೋದು ಕ್ವಶನ್ ಪೇಪರ್ ಆಲ್ರೆಡಿ ನಾವು ಕಾಲೇಜಲ್ಲೇ ಸಾಲ್ವ್ ಮಾಡಿರ್ತೀವಿ. ಬಟ್ ನಾನೇನು ಮಾಡಿದೆ ಅಂದರೆ, ನಮ್ಮ 2025 ಎಕ್ಸಾಮ್ ಮುಗಿದಿದ್ದು 2024ಇಂದು ನಾನು 3 ಪೇಪರ್ನು MCQನ ಸಾಲ್ವ್ ಮಾಡ್ಕೊಂಡು ಹೋಗಿದ್ದೆ. 2024ಅಲ್ಲಿ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಇತ್ತು. ಆ 3 ಕ್ವಶನ್ ಪೇಪರ್ದು MCQ ಸಾಲ್ವ್ ಮಾಡ್ಕೊಂಡು ಹೋಗಿದ್ದೆ. ಅದು ನನಗೆ ತುಂಬ ಹೆಲ್ಪ್ ಆಗೋಯಿತು. ಸೊ ಅದೇ ರೀತಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂದರೆ, ನಾನು ನಿಮ್ಮ 2026ಅಲ್ಲಿ ಎಕ್ಸಾಮ್ ನಡೀತಾ ಇದೆ. 2025ಇಂದ ನೀವು 3 ಎಕ್ಸಾಮಿಂದು ಯಾರು MCQ ನೋಡ್ಕೊಂಡಿರಲ್ಲ ಮೋಸ್ಟ್ ಆಫ್ ದೆಮ್. ಸೊ ಅದಕ್ಕೆ ನಾನು 2025 ಮಾಡೋ ಕ್ವಶನ್ ಪೇಪರಿದ್ದು MCQನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವೀಡಿಯೋ ಕೊನೆ ತನಕ ನೋಡಿ. ಸೊ ಇದು ಎಕ್ಸಾಮ್ 1 ಲಾಸ್ಟ್ ಇಯರ್ ಮೊದಲನೇ ಕ್ವಶನ್ ಪೇಪರ್. ಲಾಸ್ಟ್ ಇಯರ್ ಮೊದಲನೇ ಕ್ವಶನ್ ಪೇಪರ್ ಆನ್ಸರ್ ಇದು. ಫಸ್ಟ್ನೇದು ಕ್ವಶನ್ನು, ಇನ್ಕರೆಂಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಟು ವಿಟಮಿನ್ಸ್. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ ಇದಕ್ಕೆ. ಎರಡನೇ ಕ್ವಶನ್, ಕಾಂಪರ್ ಇನ್ ನೈಟ್ರೋಜನ್ ಗ್ಯಾಸ್ ಈಸ್ ಅನ್ ಎಕ್ಸಾಂಪಲ್. ಇದು ಗ್ಯಾಷಿಯಸ್ ಸೊಲ್ಯೂಷನ್ ಆಗಿರುತ್ತೆ. ಸೊ ಆ ಪಾಠದಲ್ಲಿ ಬರುವಂಥ ಎಲ್ಲ ರೀತಿ ಸೊಲ್ಯೂಷನ್ನ ಎಕ್ಸಾಂಪಲ್ ನೋಡ್ಕೊಂಡು ಹೋಗಿರಿ. ಮೂರನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಸಬ್ ಡಿವಿಷನ್ ಆಫ್ ಸ್ಟ್ರಕ್ಚರಲ್ ಐಸೋಮೆರಿಸಮ್. ಆಪ್ಷನ್ ಡಿ, ಜಯೋಮೆಟ್ರಿಕಲ್ ಐಸೋಮೆರಿಸಮ್. ಕ್ಯೂಮೆನ್ ಹೈಡ್ರೋಪೆರಾಕ್ಸೈಡ್ ಆನ್ ಹೈಡ್ರೋಲಿಸಿಸ್ ವಿತ್ ಡೈಲ್ಯೂಟ್ ಆ್ಯಸಿಡ್ ಗಿವ್ಸ್. ಇದು ರಿಯಾಕ್ಷನ್ಸ್ ವೆರಿ ಇಂಪಾರ್ಟೆಂಟು, 5 ಮಾರ್ಕ್ಸ್ಗೆ ಬಂದೇ ಬರುತ್ತೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇದಕ್ಕೆ. An example of pseudo first order reaction. Option C, inversion of second sugar. The hybridization of N atom in trimethylamine. Trimethylamine sp3 ಆಗಿರುತ್ತೆ. ನೈಟ್ರೋಜನಿಗೆ 3 ಮಿಥೈಲ್ ಅಮೈನ್ಸ್ಗಳು ಅಟ್ಯಾಚ್ ಆಗಿರೋದ್ರಿಂದ sp3 ಹೈಬ್ರಿಡೈಸೇಷನ್ ಬರುತ್ತೆ. 6ಗೆ ಸರಿಯಾದ ಆನ್ಸರ್ ಎ, ಆಪ್ಷನ್ ಎ. The IUPAC ನೇಮ್ ದ ಗಿವನ್ ಸೊಲ್ಯೂಷನ್ ಈಸ್ ಆಪ್ಷನ್ ಸಿ, 3-bromobutane. ಇದೆ ಎಲ್ಲ IUPAC ನೇಮ್ ಸರಿಯಾಗಿ ನೋಡ್ಕೊಂಡಿರಿ. ಅದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಯಾವ ಥರ UPC ನೇಮಿಂಗ್ ಮಾಡ್ತಾರೆ ಅನ್ನೋದು. ಸೆಲೆಕ್ಟ್ ನಾನ್ ಸೆಮಿ ಕಂಡಕ್ಟರ್ ಫ್ರಮ್ ದ ಫಾಲೋಯಿಂಗ್. ಇದು ಕಾರ್ಬನ್ ಬ್ಲಾಕ್ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 9th ಬಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಸೊ ಇದಕ್ಕೆ ಸರಿಯಾದ ಆನ್ಸರ್ ಬಂದು ಡಿ, ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್ ಅನ್ನುವಂಥದ್ದು. 10ನೇ ಕ್ವಶನ್, ದ ಸ್ಟ್ರಕ್ಚರಲ್ ಪೆಂಟಾಕಾರ್ಬೊನೈಲ್ ಐರನ್ ಈಸ್ ಟ್ರೈಗೊನಲ್ ಬೈಪಿರಮಿಡ್. ಪೆಂಟಾ ಇರೋದ್ರಿಂದ ಟ್ರೈಗೊನಲ್ ಬೈಪಿರಮಿಡ್ ಬರುತ್ತೆ. ಸೊ 11th ಕ್ವಶನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಇದು CET ಕ್ವಶನ್ ಆಗಿರೋವಂಥದ್ದು. ನಾನು ಕೂಡ ಈ ಕ್ವಶನ್ ನಾನು ಇನಿಷಿಯಲಿ ಸಾಲ್ವ್ ಮಾಡಿರಲಿಲ್ಲ ಮೇನ್ ಎಕ್ಸಾಮಲ್ಲಿ. ಸ್ವಲ್ಪ ಯೋಚನೆ ಮಾಡಿ ಸಾಲ್ವ್ ಮಾಡಬೇಕಾಗಿತ್ತು ಇದನ್ನು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ ಇದಕ್ಕೆ. ಸೊ ಇವಾಗ ಮರ್ತೋಗಿದೆ ನನಗೆ, ಅದು ಸ್ವಲ್ಪ ನೋಡ್ಕೊಂಬಿಡಿ ಅದನ್ನು. 12ನೇ ಕ್ವಶನ್ ಬಂದು ಸಿ ಸರಿಯಾದ ಉತ್ತರ ಆಗುತ್ತೆ. 13ನೇ ಕ್ವಶನ್ ಬಂದು ಮ್ಯಾಚ್ ಮಾಡೋದಿದೆ, ಅದಕ್ಕೆ ಸರಿಯಾದ ಆನ್ಸರ್ ಎ ಇಸ್ ಸರಿಯಾದ ಉತ್ತರ. ಇನ್ನು 14ನೇ ಕ್ವಶನ್ ಬಂದು ಕೆಟಲಿಸ್ಟಿಂದು ರೋಲ್ ಏನು ರಿಯಾಕ್ಷನ್ ಇದೆ ಅಂದರೆ ಆಪ್ಷನ್ ಸಿ, ಕೆಟಲಿಸ್ಟ್ ಪ್ರೊವೈಡ್ ಆನ್ ಆಲ್ಟರ್ನೇಟಿವ್ ಪಾತ್ವೇ ಬೈ ರಿಡ್ಯೂಸಿಂಗ್ ದ ಆಕ್ಟಿವೇಷನ್ ಎನರ್ಜಿ ಬಿಟ್ವೀನ್ ದ ರಿಯಾಕ್ಷನ್ ಆ್ಯಂಡ್ ಪ್ರಾಡಕ್ಟ್. ಸೊ ಅದು ಬರೀ ಪಾತ್ ಮಾತ್ರ ಚೇಂಜ್ ಮಾಡುತ್ತೆ ಹೊರತು ಅದು ರಿಯಾಕ್ಷನ್ನ ಮಾಡಲ್ಲ, ಲೋನು ಮಾಡಲ್ಲ, ಏನೂ ಮಾಡಲ್ಲ. ದ ಕೆಟಲಿಸ್ಟ್ ರೋಲ್ ಈಸ್ ಓನ್ಲಿ ಚೇಂಜ್ ದ ಪಾತ್ ಆಫ್ ದ ರಿಯಾಕ್ಷನ್. ಸೊ 15th ಕ್ವಶನ್ ಬಂದು ಕೂಡ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಇದು ನೀವು CET ಪ್ರಿಪೇರ್ ಆಗ್ತಾ ಇರೋರಿಗೆ ಇದು ಈಸಿ ಅನಿಸುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಇನ್ನು ಮಲ್ಟಿಪಲ್ ಕ್ವಶನ್ ಬಂದು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ಬಂದು ಇದು ಈಸಿ ಇದೆ, ಎಲ್ಲ ಮಾಡ್ಬೋದು. ಸೊ ಇದೇ ರೀತಿ ಎಕ್ಸಾಮ್ 2, ಎಕ್ಸಾಮ್ 3 ಇದು ಆನ್ಸರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಕ್ವಶನ್ಸ್ ಕೂಡ ನಾನು ರೆಫರ್ ಮಾಡಿರೋವಂಥದ್ದು ಎಲ್ಲ ಶೇರ್ ಮಾಡ್ತೀನಿ. ಯಾವುದು ಮಿಸ್ ಮಾಡ್ಕೊಬೋದು, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು.